ಜಲಮಂಡಳಿಗೆ ಬೂಸ್ಟರ್ ಡೋಸ್ ನೀಡುತ್ತಾ ನೀರಿನ ದರ ಏರಿಕೆ. ದಿವಾಳಿಯಾಗಿರುವಂತಹ ಜಲಮಂಡಳಿಗೆ ಇನ್ನು ಮುಂದೆ ನೀರಿನ ದರ ಏರಿಕೆ ನೀಡುತ್ತಾ ಶಕ್ತಿ. ಕಾವೇರಿ ನೀರಿನ ದರ ಏರಿಕೆಯಿಂದ ಜಲಮಂಡಳಿ ಆದಾಯ ಎಷ್ಟಾಗುತ್ತೆ ಗೊತ್ತಾ? ಮುಂದಿನ ತಿಂಗಳಿನಿಂದ ಜಲಮಂಡಳಿ ಬೊಕ್ಕಸ ತುಂಬಿಸಲಿದೆ. ಈ ಒಂದು ಕಾವೇರಿ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಕಾವೇರಿ ನೀರಿನ ದರ ಏರಿಕೆ 11 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ಒಂದು ದರ ಏರಿಕೆ ಆಗಿದೆ. ಎಸ್, ಹೌದು, ಕಾವೇರಿ ನೀರಿನ ದರ ಏರಿಕೆಯಾಗಿದೆ. ಈ ಒಂದು ಕಾರಣಕ್ಕೆ ಜಲಮಂಡಳಿಯ ಬೊಕ್ಕಸ ತುಂಬುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಸ್, ಜಲಮಂಡಳಿಗೆ ಬೂಸ್ಟರ್ ಡೋಸ್ ಅನ್ನ ನೀಡುತ್ತಾ ಈ ಒಂದು ನೀರಿನ ದರ ಆಗ್ತಾ ಇರುವಂತಹ ಸುಸಂದರ್ಭದಲ್ಲಿ ಜಲಮಂಡಳಿಗೆ ಇನ್ನು ಮುಂದೆ ನೀರಿನ ದರ ಏರಿಕೆ ಶಕ್ತಿಯನ್ನ ನೀಡುತ್ತಾ ಎನ್ನುವಂತಹ ವಿಚಾರ. ಕಾವೇರಿ ನೀರಿನ ದರ ಏರಿಕೆಯಿಂದ ಜಲಮಂಡಳಿ ಆದಾಯ ಹೆಚ್ಚಾಗುತ್ತಾ, ಎಷ್ಟು ಬರುತ್ತೆ ಎನ್ನುವಂಥದ್ದು. ಹಾಗೆ ಮುಂದಿನ ತಿಂಗಳಿನಲ್ಲಿ ಜಲಮಂಡಳಿ ಬೊಕ್ಕಸ ತುಂಬಿ ಹರಿಯಲಿದೆಯಾ ಎನ್ನುವಂಥದ್ದು ಕೂಡ ಈಗ ಸುದ್ದಿಯಲ್ಲಿ ಇದೆ. ಏಪ್ರಿಲ್ನಿಂದ ಅನ್ವಯವಾಗ್ತಾ ಇದೆ ಕಾವೇರಿ ನೀರಿನ ದರ ಏರಿಕೆ. ಸೊ ಆ ಒಂದು ಕಾರಣಕ್ಕೆ 11 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ಕಾವೇರಿ ನೀರು ಜಾಸ್ತಿ ಆಗ್ತಾ ಇದೆ. 11 ವರ್ಷಗಳ ಹಿಂದೆ ಈ ಒಂದು ನೀರಿನ ದರ ಏರಿಕೆ ಆಗಿತ್ತು. ಬೆಂಗಳೂರು ಜಲಮಂಡಳಿಗೆ ನೀರಿನಿಂದ 120 ಕೋಟಿ ಆದಾಯ ಬರ್ತಾ ಇತ್ತು. ದರ ಏರಿಕೆಯಿಂದ ಮೇ ತಿಂಗಳಿನಿಂದ 55 ಕೋಟಿಯಿಂದ 60 ಕೋಟಿ ಆದಾಯ ನಿರೀಕ್ಷೆ ಇದೆ. ಕಾವೇರಿ ನೀರಿನ ಬಿಲ್ 27ರಿಂದ 30ರಷ್ಟು ಹೆಚ್ಚಳ ಮಾಡಿರುವ ಜಲಮಂಡಳಿ ಬೆಂಗಳೂರಿನಲ್ಲಿ 11 ಲಕ್ಷ ನೀರಿನ ಸಂಪರ್ಕ ನೀಡಿರುವಂತಹ ಬೆಂಗಳೂರು ಜಲಮಂಡಳಿ ಕಾವೇರಿ ನದಿಯಿಂದ ನಿತ್ಯ 1800 MLD ನೀರು ಸಪ್ಲೈ ಆಗ್ತಾ ಇದೆ. ಈ ಮೊದಲು ನೌಕರರ ಸಂಬಳ, ಕರೆಂಟ್ ಬಿಲ್, ಸಾಲ ಕಟ್ಟಲು ಹೆಣದಾಟ ಕೂಡ ಆಗ್ತಾ ಇತ್ತು. ಪ್ರತಿ ತಿಂಗಳು 40ರಿಂದ 50 ಕೋಟಿ ಆದಾಯ ಕೊರತೆ ಕಂಡು ಬರ್ತಾ ಇದ್ದು, ಮೇ ತಿಂಗಳಿನಿಂದ 170 ಕೋಟಿ ಆದಾಯ ನಿರೀಕ್ಷೆ ಹುಟ್ಟಿಕೊಂಡಿರುವಂತಹ ಜಲಮಂಡಳಿ ಕಾವೇರಿ ನೀರಿನ ಅದನ್ನೇ ನಂಬಿಕೊಂಡು ಬಿಲ್ನೇ ನೆಚ್ಚಿಕೊಂಡಿರೋ ಬೆಂಗಳೂರು ಜಲಮಂಡಳಿಯ ಅಧಿಕಾರಿಗಳು. ಎಸ್, ಹೌದು, ವಿಚಾರ ಏನು ಅಂತಂದ್ರೆ, ಈ ಒಂದು ಕಾವೇರಿ ನೀರಿನ ದರ ಹೆಚ್ಚಳದಿಂದ ಜಲಮಂಡಳಿಗೆ ಲಾಭ ಆಗುತ್ತಾ ಎನ್ನುವಂಥದ್ದು. ರಾಜಧಾನಿ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ದರ ಹೆಚ್ಚಿಸಿದಂತಹ BWSSB ವಿವಿಧ ಸ್ಥಳಗಳಲ್ಲಿ ನೀರಿನ ದರ ಏರಿಕೆ ಮಾಡಿದೆ. ಈ ಒಂದು ವಿಚಾರಕ್ಕಾಗಿ ಇನ್ನು ಮುಂದೆ ಆದ್ರೂ ಜಲಮಂಡಳಿಗೆ ಒಂದು ಲಾಭವನ್ನ ತೆಗೆದುಕೊಳ್ಳುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಜಲಮಂಡಳಿಯ ಬೂಸ್ಟರ್ ಡೋಸ್ ಅನ್ನ ನೀಡೋಕೆ ಹೊರಟಿದೆಯಾ ಎನ್ನುವಂಥದ್ದು. ದಿವಾಳಿಯತ್ತ ಸಾಕ್ತಿದ್ದಂತಹ ಜಲಮಂಡಳಿಗಳಿಗೆ ಇನ್ನು ಮುಂದೆ ನೀರಿನ ದರ ಏರಿಕೆ ನೀಡುತ್ತಾ ಒಂದು ಶಕ್ತಿ ಎನ್ನುವಂಥದ್ದು. ಕಾವೇರಿ ನೀರಿನ ದರ ಏರಿಕೆಯಿಂದ ಜಲಮಂಡಳಿ ಆದಾಯ ಎಷ್ಟಾಗುತ್ತೆ ಎನ್ನುವಂಥದ್ದು ಏಪ್ರಿಲ್ನಿಂದ ಅನ್ವಯವಾಗುತ್ತೆ. ಕಾವೇರಿ ಈ ಒಂದು ನೀರಿನ ದರ ಏರಿಕೆ 11 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ನೀರಿನ ದರ ಜಾಸ್ತಿ ಆಗಿದೆ. ಬೆಂಗಳೂರು ಜಲಮಂಡಳಿ ನೀರಿನಿಂದ 120 ಕೋಟಿ ಆದಾಯ ಬರ್ತಾ ಇತ್ತು. ದರ ಏರಿಕೆಯಿಂದ ಮೇ ತಿಂಗಳಿನಿಂದ 55 ಕೋಟಿಯಿಂದ 60 ಕೋಟಿ ಆದಾಯ ನಿರೀಕ್ಷೆ ಇದೆ. ಕಾವೇರಿ ನೀರಿನ ಬಿಲ್ 27ರಿಂದ 30ರಷ್ಟು ಹೆಚ್ಚಳ ಮಾಡಿದ್ದಾರೆ ಜಲಮಂಡಳಿಯವರು. ಬೆಂಗಳೂರಿನಲ್ಲಿ 11 ಲಕ್ಷ ನೀರಿನ ಸಂಪರ್ಕ ನೀಡಿರುವಂತಹ ಬೆಂಗಳೂರು ಜಲಮಂಡಳಿ ಕಾವೇರಿ ನದಿಯಿಂದ ನಿತ್ಯ 1800 MLD ನೀರು ಸಪ್ಲೈ ಆಗ್ತಾ ಇದೆ. ಈ ಮೊದಲು ನೌಕರರ ಸಂಬಳ, ಕರೆಂಟ್ ಬಿಲ್, ಸಾಲ ಕಟ್ಟಲು ಹೆಣದಾಡ್ತಾ ಇತ್ತು. ಪ್ರತಿ ತಿಂಗಳು 40ರಿಂದ 50 ಕೋಟಿ ಆದಾಯ ಕೊರತೆ ಕಂಡು ಬರ್ತಾ ಇತ್ತು. ಮೇ ತಿಂಗಳಿನಲ್ಲಿ 120 ಕೋಟಿ ಆದಾಯ ನಿರೀಕ್ಷೆ ಇಟ್ಟುಕೊಂಡಿರುವಂತಹ ಜಲಮಂಡಳಿ ಕಾವೇರಿ ನೀರಿನ ಬಿಲ್ನೇ ನಂಬಿಕೊಂಡು ಬೆಂಗಳೂರು ಜಲಮಂಡಳಿಯ ಅಧಿಕಾರಿಗಳಿದ್ದಾರೆ.